everyone, welcome back to my YouTube channel Charitya's Vlog. ಚಾರುಗೆ ಅವ್ರ ಡ್ಯಾಡಿ ಹೊಸ ಬಟ್ಟೆಗಳನ್ನ ತಂದಿದ್ರು, ಅಂದರೆ ಡೈಲಿ ವೇರ್ಗೆ ಅಂದ್ಬಿಟ್ಟು. ಸೊ ಅದಕ್ಕೆ ಮಗಳು ಅಷ್ಟು ಪೂಸಿ ಹೊಡಿತಾ ಇದ್ದಾಳೆ ಅಪ್ಪನ ಜೊತೆ ಸೇರ್ಕೊಂಡು. ನೈಸ್. ನೆಕ್ಸ್ಟ್ ನೆಕ್ಸ್ಟ್ ಒನ್ ಪೋಸ್. ಸೂಪರ್. ಇದು ನಾನು ಲೂಸ್ ಅಂದರೆ ಈ ಕಡೆ ಫಿಟ್ಟಿಂಗ್ ಇಲ್ಲ. ತಿರ್ಗೋ. ಸೂಪರ್. ಅದಕ್ಕೂ ಪರ್ಫೆಕ್ಟ್. ಯಾಕೆ ಅಂದರೆ ಕೆಳಗಡೆ ದೊಗ್ಲೆ ಥರ ಇದ್ರು ಕಟ್ಬಿಟ್ಟಿದ್ರು. ಸೊ ಇದೆಲ್ಲ ಡೈಲಿ ವೇರ್ ಫ್ರಾಕ್ಸ್ ತಂದಿದ್ದು ಸುನಿ ಅವರು. ಸೊ ಹೇಗೆ ಕಾಣಿಸ್ತಿದೆ, ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇಲ್ಲಿ ಬಂದು ಚಾರುಗೆ ಅವರ ಫ್ರೆಂಡ್ಸ್ ಗಿಫ್ಟ್ ಕೊಡೋಕ್ಕೆ ಅಂತ ಬಂದಿದ್ದಾರೆ. ಸೊ ಅವರು ಆಸ್ಟ್ರೇಲಿಯಾಗೆ ಹೋಗಿದ್ರು, ಅಲ್ಲಿಂದ ಬರ್ತಾ ಚಾರುಗೋಸ್ಕರ ಏನೇನೋ ತಂದಿದ್ರು. ಸೊ ಕೊಡೋದಕ್ಕೆ ಆಟ ಆಡಿಸ್ತಾ ಇದ್ದಾರೆ. ವೈಶು ಅಕ್ಕ ಮಿನಿ ವರ್ಷನ್. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಗಿಫ್ಟ್ಸ್. ಸೊ ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ ಬಾಸ್ ಮೂವಿಗೆ ಅಂತ ಹೋದ್ವಿ. ನನಗೆ ಟೈಟಲ್ ಕಾರ್ಡಿಂದ ನೋಡೋಣ ಅಂದ್ಕೊಂಡ್ರೆ ಫುಲ್ ಟ್ರಾಫಿಕ್, ಅದು ಥಿಯೇಟರ್ ಮುಂದೆನೇ. ಫುಲ್ ಬೇಜಾರಾಗೋಯ್ತು. 6:15 ಇದ್ದಿದ್ದು ಶೋಗೆ ನಾವು ಒಳಗಡೆ ಹೋದಾಗಲೇ 6:45 ಆಗೋಗ್ಬಿಟ್ಟಿತ್ತು. ಸಖತ್ ಬೇಜಾರಾಯಿತು. ಹಾಂ, ಮೂವಿ ಮಾತ್ರ ಸೂಪರ್ ಆಗಿತ್ತು. ಆ್ಯಸ್ ಅ ಫ್ಯಾನ್ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸೊ ನೆಕ್ಸ್ಟು ಇದು ಬಂದು ನಮಗೆ ಸೀಕ್ರೆಟ್ಸ್ ಅಂತ ಸೆಲೆಬ್ರೇಷನ್ಗೋಸ್ಕರ ಗಿಫ್ಟ್ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದು. ಬಟ್ ರಿಯಲಿ ಏನು ಅಂದರೆ ಕ್ರಿಸ್ಮಸ್ ಅಂದರೆ ಎಲ್ಲ ಮಾಲ್ ಆಗಲಿ, ಚಿಕ್ಕ ಶಾಪಿಂಗ್ ಮಾಲ್ಸ್ ಆದರೂ ಪರವಾಗಿಲ್ಲ, ಎಲ್ಲ ಕಡೆನೂ ಸ್ಯಾಂಟಾ ಕ್ಲಾಸ್ ಅಂತೂ ನಿಂತಿರ್ತಾರೆ. ಬಟ್ ಅದೇನೇ ನಮ್ಮ ಹಬ್ಬಗಳಲ್ಲಿ ಸ್ವಲ್ಪ ಯಾಕೆ ಅವೆಲ್ಲ ಕಾಂಟ್ರಿಬ್ಯೂಷನ್ ಇರಲ್ಲ ಅಂತ ಒಂದೊಂದ್ಸಲಿ ಯೋಚನೆ ಮಾಡಿದ್ರೆ ಅನ್ಸುತ್ತೆ ಅಲ್ವಾ. ಬಟ್ ಓವರಾಲ್ ಫುಲ್ ಎಲ್ಲ ಮಿಂಚುತ್ತಾ ಇತ್ತು. ಸೊ ಇದು ಒಂದು ನನ್ನ ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್. ಸೊ ನಾನು ಧನುರ್ಮಾಸ ವ್ರತ ಶುರು ಮಾಡಿದ್ದು. ಒಂದು 5:30 ಅಷ್ಟರಲ್ಲಿ ಪೂಜೆ ಮಾಡಬೇಕು ಅನ್ನೋದು ಈ ವ್ರತದ ನಿಯಮ ಆಗಿರುತ್ತೆ. ಮೊದಲಿಗೆ ಧನುರ್ಮಾಸ ಅನ್ನೋದು ವ್ರತ ಆಚರಣೆ ನಾನು ತುಂಬ ವರ್ಷದಿಂದ ಕೂಡ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ನಮ್ಮಮ್ಮ ಚಿಕ್ಕ ವಯಸ್ಸಿಂದನೂ ಆ ನಂಬಿಕೆನ ನನ್ನಲ್ಲಿ ಬೆಳೆಸಿದ್ದಾರೆ. ನಾನು ಒಂದು ಮೇ ಬಿ ತುಂಬ ಚಿಕ್ಕ ಹುಡುಗಿ ಅನಿಸುತ್ತೆ, 1ನೇ ಕ್ಲಾಸು ಅಥವಾ 2ನೇ ಕ್ಲಾಸ್ ಇರಬಹುದು. ಆಗಿಂದ ನಾನು ನಮ್ಮಣ್ಣ ಇಬ್ಬರು ಕೂಡ ಬೆಳಗ್ಗೆ ಎದ್ದು ಹೋಗಿ ಪೂಜೆ ಮಾಡ್ತಿದ್ದೆ. ಅಷ್ಟು ವರ್ಷಗಳ ಕಾಲ ಅದ್ರ ಬಗ್ಗೆ ನನಗೆ ಅದ್ರ ಮಹತ್ವ ಅಂತೂ ಖಂಡಿತ ಗೊತ್ತಿರಲಿಲ್ಲ. ಬಟ್ ಈಗ ಅದ್ರ ಬಗ್ಗೆ ಅರ್ಥ ಮಾಡೋದಕ್ಕೆ ಅದೊಂಥರ ಖುಷಿ ಇದೆ. ಆ್ಯಕ್ಚುಲಿ ನನಗೆ ತಿಳಿದಿರೋದನ್ನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ಧನುರ್ಮಾಸ ಅನ್ನೋದು ಏನು ಸೂರ್ಯದೇವ ಧನುರ್ ರಾಶಿಗೆ ಆಗಮ ಆಗುವಂತಹ ಕಾಲ, ಮತ್ತು ಇದನ್ನು ಮಾರ್ಗಶಿರ ಮಾಸ ಅಂತ ಕೂಡ ಕರೀತಾರೆ. ಹೆಸರಲ್ಲಿ ಇರೋ ರೀತಿಯೇ ಇದೊಂದು ಮನುಷ್ಯರಿಗೆ ಮಾರ್ಗಸೂಚಿ ಆಗುವಂತಹ ಒಂದು ಮಾಸ ಆಗಿರುತ್ತೆ. ಬಿಕಾಸ್ ಒಂದು ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು ಅನ್ನೋದು ದೇವರು ನಮಗೆ ಮಾಡಿರುವಂತಹ ಒಂದು ರೂಲ್ಸ್. ಅಂದರೆ ಬೆಳಕು ಬಂದು ನಮ್ಮ ಜೀವನ ನಡೆಸೋದಕ್ಕೆ ಸೂರ್ಯ ಮುಳುಗ್ತಿದ್ದಂಗೆ ನಮ್ಮ ಆಚರಣೆಗಳು, ಆಕ್ಟಿವಿಟೀಸ್ಗಳನ್ನ ಸ್ಟಾಪ್ ಮಾಡಬೇಕು ಅನ್ನೋದು ಅಲ್ಲಿಗೆ ಅರ್ಥ ಬರುತ್ತೆ. ಹಾಗೆ ಈ ಮಾಸ ಬಂದು ವಿಷ್ಣುವಿಗೆ ಅತಿ ಪ್ರಿಯವಾದ ಮಾಸ. ಯಾವುದೇ ರೀತಿಯಂತಹ ಒಂದು ಯೋಗ ಆಗಲಿ ಅದೆಲ್ಲವೂ ಫಲಪ್ರಧಾನವಾಗೋದು ಅನ್ನೋದು ಈ ಮಾಸದಲ್ಲೇ. ಹಾಗೆ ವಿಶಿಷ್ಟವಾಗಿ ಮಾಡೋದು ಹರಳಿ ಮರದ ಪೂಜೆ ಮಾಡ್ತಾರೆ. ಹರಳಿ ಮರದ ಪೂಜೆ ಬಂದು ಅತಿಯಾದ ಶ್ರೇಷ್ಠವಾಗಿರೋದು ಅಂದರೆ ಮುಕ್ಕೋಟಿ ದೇವತೆಗಳು ಕೂಡ ಆ ಹರಳಿ ಮರದಲ್ಲಿ ಬೆಳಗಿನ ಜಾವದಲ್ಲಿ ಬಂದು ನೆಲೆಸ್ತಾರೆ ಅನ್ನೋದು ಇಲ್ಲಿ ಈ ಧನುರ್ಮಾಸದ ವ್ರತದಲ್ಲಿ ಇರುವಂಥದ್ದು. ಮತ್ತು ಅದಕ್ಕೆ ನಾವು
ನೀರನ್ನು ಏನು ಸಮರ್ಪಿಸ್ತೀವಿ, ಒಂದು ಚಂಬಿನ ತುಂಬ ನೀರು ತಗೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಒಂದು ಹೂವು ಹಾಕಿ ಅದಕ್ಕೆ ಅರ್ಪಣೆ ಮಾಡಿ ನಮ್ಮ ಎರಡೂ ಕೈಗಳನ್ನು ಆ ಹರಳಿ ಮರದ ಮೇಲೆ ಇಟ್ಟು ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ನಮ್ಮ ಕಷ್ಟಗಳು ಮಂಜಿನ ರೀತಿಯಲ್ಲೇ ಕರಗೋಗುತ್ತೆ ಅನ್ನೋದು ಈ ವ್ರತದಲ್ಲಿ ಬರುವಂತಹ ಒಂದು ಪ್ರತೀತಿ ಆಗಿರುತ್ತೆ. ಈ ವ್ರತದ ಅನುಷ್ಠಾನ ಮತ್ತು ಇದನ್ನು ಕಂಪ್ಲೀಟಾಗಿ ಮಾಡೋದ್ರಿಂದ ನಮ್ಮಲ್ಲಿ ಖಂಡಿತ ಒಂದು ಬದಲಾವಣೆ ಅಂತೂ ನಾವು ತರ್ಕೊಬರ್ಬೋದು. ಅಂದರೆ ಬೆಳಗಿನ ಜಾವದಲ್ಲಿ ಎದ್ದೇಳೋ ಅಂತಹ ಒಂದು ಹೊಸ ಪರಿಕಲ್ಪನೆ ನಮ್ಮಲ್ಲಿ ಮೂಡಿದಾಗ ಆ ಅಭ್ಯಾಸಗಳು ನಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ಬದಲಾವಣೆಗಳನ್ನು ತರುತ್ತೆ. ಎಷ್ಟು ಚಳಿ ಇರುತ್ತೆ ಅಂದರೆ ಆ ದೇವರು ಹೇಳ್ತಾರೆ, ಆ ಚಳಿಯಲ್ಲಿ ಕೈಕಾಲು ಬಿಡೋಕ್ಕೂ ಆಗದಿರುವಂತಹ ಚಳಿ ಇವಾಗ ಧನುರ್ಮಾಸದಲ್ಲಿ, ಅಂಥದ್ರಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿ ಆ ದೇವರಿಗೆ ಪೂಜೆ ಮಾಡಿದಾಗ ಆ ವ್ರತಗಳಾಗಲಿ ಆ ಪೂಜಾ ನಿಷ್ಠೆಗಳಿಗಾಗಲಿ ಯಾವುದೇ ಫಲಗಳಿಲ್ದಿರ ಮಾತ್ರ ಕೈ ಬಿಡಲ್ಲ ಆ ದೇವರು. ಸೊ ಮನೆಗೆ ಬಂದು ಟಿಫನ್ಗೆ ಅಂತ ಪಲಾವ್ ಮಾಡಿದ್ದೀನಿ. ಸೊ ಅಷ್ಟೇ ರೀತಿ ಆ ಚಳಿಲಿ ಎದ್ರೂ ಕೂಡ ಆ ಒಳ್ಳೆ ಮಾರ್ನಿಂಗ್ ವ್ಯೂ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ನಮ್ಮ ಅಪಾರ್ಟ್ಮೆಂಟಲ್ಲಿ ಕ್ರಿಸ್ಮಸ್ ಡೇಲಿ ಸೆಲೆಬ್ರೇಟ್ ಮಾಡಿದ್ದು. ಸೀಕ್ರೆಟ್ಸ್ ಅಂತ ಒಬ್ಬರಿಗೆ ಒಬ್ಬರು ಗಿಫ್ಟ್ಗಳನ್ನ ಪ್ರೆಸೆಂಟ್ ಮಾಡಿದ್ದು. ಸೊ ಈ ಅನುಭವ ಬಂದು ನನಗೆ ಮೊದಲನೇ ಸಲ. ಸೊ ಕ್ರಿಸ್ಮಸ್ ಆಗಲಿ ಇಲ್ಲಿ ಅಷ್ಟು ನನ್ನ ಸೆಲೆಬ್ರೇಷನಲ್ಲಿ ನಾನಂತೂ ಎಂದೂ ನೋಡಿಲ್ಲ. ಸೊ ಈ ಸೀಕ್ರೆಟ್ಸ್ ಅಂತ ಅನ್ನೋದು ಒಂದು ಹೊಸ ಕಾನ್ಸೆಪ್ಟು ನನಗೆ. ಸೊ ಇಲ್ಲಿ ಮಕ್ಕಳಿಗೆ ನಮ್ಮ ಚಾರು ಕಡೆಯಿಂದನೇ ಮಕ್ಕಳ ಕೈಗೆ ಗಿಫ್ಟ್ನ ಕೊಡ್ಸೋದು, ಬಿಕಾಸ್ ಅವಳು ಕ್ರಿಸ್ಮಸ್ ಡ್ರೆಸ್ ಹಾಕಿದ್ಲು ಅನ್ನೋ ಪರ್ಪಸ್ಗೆ. ಇಲ್ಲ ನಗ್ತಿದ್ದಾಳೆ. ಪಾಪ ಚಾರು ಮಾಸ್ಕ್ ಹಾಕಿರೋದನ್ನ ನೋಡ್ಬಿಟ್ಟು ಫುಲ್ ಭಯ ಬಿದ್ದು ಅಳ್ತಾ ಇದ್ಲು. ಎಲ್ಲರದು ಓಪನ್ ಆದ್ಮೇಲೆ we'll give you one chance to guess the name. You have to guess who might be your Santa, and the actual Santa will tell if yes or no, and they will tell who is your actual Santa. ಆಯ್ತಾ? ಇದಕ್ಕೆ ಹೇಳಕ್ಕೆ ಎಸ್ ಅನ್ನೋರು ಈ ಕಡೆ ಕೈ ಎತ್ತಿ, ಯಾವುದೇ ಆಚರಣೆ ಆಗಿರ್ಬೋದು ಮನಸ್ಸಿಗೆ ಖುಷಿ ಕೊಡುತ್ತೆ ಅಂದಾಗ ಅಲ್ಲಿ ನಾವು ಜಾಯ್ನ್ ಆಗೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಓಪನ್ ಮಾಡಿ ಮಾ, ಓಪನ್ ಮಾಡಿ 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 ಎಲ್ಲರದು ಏನೇನಿದೆ ನೋಡುವ. ಅದೆಲ್ಲ
ಯಾರು ಚಡ್ಡಿ ಸೈಜ್ ಕಮ್ಮಿ ಕೊಟ್ಟಿಲ್ಲ, ಬನಿಯನ್ ಸೈಜ್ 95. ಎಲ್ಲ ಜೊತೆ ಇದ್ದಾಗಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಸೊ ತುಂಬ ಫುಲ್ ಎಲ್ಲ ಗಿಫ್ಟ್ಸ್ಗಳನ್ನ ಓಪನ್ ಮಾಡಿಕೊಂಡು ಒಬ್ರಿಗೆ ಒಬ್ರು ಕೊಟ್ಕೊಂಡು ತುಂಬ ಅಂದರೆ ತುಂಬ ಹ್ಯಾಪಿ ಮೂಮೆಂಟ್ ಸೊ ಇಲ್ಲಿ ಬಂದು ಒಬ್ರಿಗೆ ಯಾರು ಕೊಟ್ಟಿರೋದು ಗಿಫ್ಟ್ಸ್ನ ಅಂತ ಎಲ್ಲರಿಗೂ ಗೆಸ್ ಮಾಡ್ತಾ ಇದ್ದಿದ್ದು. ಸೊ ಇಟ್ ಈಸ್ ವಿಲ್ ಬಿ ಫನ್. ಇದು ನನ್ನ ಫ್ಯಾಮಿಲಿ ಫುಲ್ ಯೂಸ್ ಆಗುತ್ತೆ. ನನಗೆ ಕೊಟ್ಟಿದ್ದಾರೆ. ಗಂಟಿ ಬಂತು ಬಂದಿದ್ದಾರೆ. ಏನಿಲ್ಲ, ಪರ್ಫ್ಯೂಮು, ಟವೆಲ್ಲು, ಕರ್ಚೀಫು, ಉಡ್ಸಕ್ಕೆ. ಸೊ ನನಗೆ ಮತ್ತು ನನ್ನ ಅಮ್ಮಂಗೆ ಬಂದಿರೋ ಗಿಫ್ಟ್ಸ್ಗಳು ಇದು. ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.